ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಗೈಸ್, ಇವತ್ತಿನ ಜಿಟಿ ವರ್ಸಸ್ SRH ನ ಮ್ಯಾಚ್ ಬಗ್ಗೆ ಪ್ರಿವ್ಯೂ ಮತ್ತು ಪ್ರೊಡಿಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮೆಲ್ಲಾ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಇವತ್ತಿನ ಮ್ಯಾಚ್ ಜಿಟಿ ವರ್ಸಸ್ SRH ನಡೀತಾ ಇರುವಂತದ್ದು ಅಹಮದಾಬಾದ್ ಸ್ಟೇಡಿಯಂ ನಲ್ಲಿ. ಅಹಮದಾಬಾದ್ ಸ್ಟೇಡಿಯಂ ವರ್ಲ್ಡ್ ಲಾರ್ಜೆಸ್ಟ್ ಸ್ಟೇಡಿಯಂ. ಈ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನ ನೋಡಿದರೆ, ಪಿಚ್ ರಿಪೋರ್ಟ್ ಅಲ್ಲಿ ರೆಡ್ ಸಾಯಿಲ್ ವಿಕೆಟ್ ಕೊಟ್ಟರು ಅಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಇರುತ್ತೆ, ಮತ್ತು ಬ್ಲಾಕ್ ಸೈಡ್ ವಿಕೆಟ್ ಕೊಟ್ಟರು ಅಂದ್ರೆ ಬೌಲಿಂಗ್ ಫ್ರೆಂಡ್ಲಿ ಇರುತ್ತೆ. ಅದರಿಂದ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ನೇ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ. ರೆಡ್ ಸಾಯಿಲ್ ವಿಕೆಟ್ ಕೊಟ್ಟರು ಅಂದ್ರೆ ಬ್ಯಾಟಿಂಗ್ ತುಂಬಾ ಈಸಿ ಇರುತ್ತೆ. 200+ ಸ್ಕೋರ್ ಬಂದೇ ಬರುತ್ತೆ ಬ್ಯಾಟಿಂಗ್ ನಲ್ಲಿ. ಏನಾದ್ರು ಬ್ಲಾಕ್ ಸೈಲ್ ವಿಕೆಟ್ ಕೊಟ್ಟರು ಅಂದ್ರೆ 180 ಒಳಗಡೆ ಟೀಮ್ ರೆಸ್ಟ್ರಿಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಪಿಚ್ ರಿಪೋರ್ಟ್ ಅಲ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೊಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬೌಲಿಂಗ್ ಅಲ್ಲಿ ನೋಡೋದಾದ್ರೆ, ಬೌಲಿಂಗ್ ಅಲ್ಲಿ ಸ್ವಲ್ಪ ಸ್ವಿಂಗ್ ಆಗುತ್ತೆ ಓಪನಿಂಗ್ ಪವರ್ ಪ್ಲೇ ಅಲ್ಲಿ ಫಾಸ್ಟ್ ಬೌಲರ್ಸ್ಗೆ. ಇನ್ನು ಮಧ್ಯದಲ್ಲಿ ಬೌಲಿಂಗ್ ನ ಚೆನ್ನಾಗಿ ಮಾಡಿದ್ರು ಅಂದ್ರೆ ಬೌಲರ್ಸ್ ಬಚಾಯಿಸ್ಕೊತಾರೆ, ಇಲ್ಲ ಅಂದ್ರೆ ವರ್ತಾ ತಿಂತಾರೆ. ಇನ್ನು ನೆಕ್ಸ್ಟ್ ವೆದರ್ ರಿಪೋರ್ಟ್ ನ ನೋಡೋದಾದ್ರೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಆಡ್ಬೇಕಾದ್ರೆ ಡ್ಯೂ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಅದರಿಂದ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡುವಂತಹ ಟೀಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಚೇಸ್ ನ ಈಸಿಯಾಗಿ ಮಾಡಕ್ಕೆ. ಇನ್ನು ನೆಕ್ಸ್ಟ್ ಇದ್ರಲ್ಲಿ ನೋಡಿದ್ರೆ ವೆದರ್ ರಿಪೋರ್ಟ್ ರೇನ್ ಪಾಸಿಬಲ್ ಯಾವ ರೀತಿ ಇದೆ ಅಂದ್ರೆ, ರೇನ್ ಪಾಸಿಬಲ್ ಯಾವುದೇ ರೀತಿ ಇಲ್ಲ. ಇನ್ನು ನೆಕ್ಸ್ಟ್ ಎರಡು ಟೀಮ್ ನ ಹೆಡ್ ಟು ಹೆಡ್ ನೋಡಿದರೆ, ಎರಡು ಟೀಮ್ಗಳು 8 ಮ್ಯಾಚ್ ನ ಆಡಿವೆ. 8 ಮ್ಯಾಚ್ ಅಲ್ಲಿ ಜಿಟಿ ಅವರು 5 ಮ್ಯಾಚ್ ಗೆದ್ದಿದ್ದಾರೆ, SRH ಅವರು 1 ಮ್ಯಾಚ್ ಗೆದ್ದಿದ್ದಾರೆ. ಇನ್ನು 2 ಮ್ಯಾಚ್ ನೋ ರಿಸಲ್ಟ್ ಆಗಿವೆ. ಒಟ್ಟಿನಲ್ಲಿ ಜಿಟಿ ಅವರು ಹೆಡ್ ಟು ಹೆಡ್ ಅಲ್ಲಿ ಡಾಮಿನೇಟ್ ನ ಸಾಧಿಸಿದ್ದಾರೆ. ಇನ್ನು ಎರಡು ಟೀಮ್ ನ ಹೆಡ್ ಟು ಹೆಡ್ ಇನ್ ಅಹಮದಾಬಾದ್ ನೋಡೋದಾದ್ರೆ, ಎರಡು ಟೀಮ್ಗಳು ಕೂಡ 3 ಮ್ಯಾಚ್ ಆಡಿವೆ. 3 ಮ್ಯಾಚ್ ಗೆದ್ದು ಜಿಟಿ ಅವರು ಫುಲ್ ಡಾಮಿನೇಟ್ ಮಾಡಿದ್ದಾರೆ. ಅಹಮದಾಬಾದ್ ಸ್ಟೇಡಿಯಂ ನಲ್ಲಿ ಒಂಚೂರು ಬಿಟ್ಟೆ ಕೊಟ್ಟಿಲ್ಲ ಇವ್ರಿಗೆ. ಅದರಿಂದ ಜಿಟಿ ಅವರು ಫುಲ್ ಡಾಮಿನೇಟ್ ಮಾಡಿದ್ದಾರೆ. ಇನ್ನು ಇವತ್ತಿನ ಮ್ಯಾಚ್ ಅಲ್ಲಿ ಗೆದ್ದವರು ಟೇಬಲ್ ಟಾಪರ್ ಆಗ್ತಾರೆ, ಪ್ಲೇ ಆಫ್ ಗೆ ಒಂಥರ ಅಫಿಷಿಯಲಿ ಕ್ವಾಲಿಫೈ ಆಗ್ತಾರೆ. ಇನ್ನು ನೆಕ್ಸ್ಟ್ ಎರಡು ಟೀಮ್ ನಲ್ಲಿ ಕೀ ಪ್ಲೇಯರ್ ಟು ವಾಚ್ ಔಟ್ ಯಾರಾಗ್ಬೋದಪ್ಪ ಅಂದ್ರೆ, ಜಿಟಿ ಕಡೆ ಟಾಪ್ 4 ಏನಿದೆ, ಟಾಪ್ 4 ಇಂದ ಒಂದು ಕಡಕ್ ಬ್ಯಾಟಿಂಗ್ ಬರುತ್ತೆ ಅಂತ ಹೇಳ್ತೀನಿ. ಇನ್ನು ಟಾಪ್ 4 ಅಲ್ಲಿ ಶಾಯಿ ಸುದರ್ಶನ್, ಗಿಲ್, ಬಟ್ಲರ್, ವಾಷಿಂಗ್ಟನ್ ಸುಂದರ್, ಟಾಪ್ 4 ಅಲ್ಲಿ ಕಡಕ್ ಬ್ಯಾಟಿಂಗ್ ಬರುತ್ತೆ. ಇನ್ನು SRH ಕಡೆ ಅಭಿ ಮತ್ತು ಕಿಶಾನ್ ಇವರಿಬ್ರು ಒಳ್ಳೆ ಕಡಕ್ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಅದೇ ರೀತಿ ಬೌಲಿಂಗ್ ಬರೆದಾರೆ. ಬೌಲಿಂಗ್ ಅಲ್ಲಿ ಸಿರಾಜ್ ಮತ್ತು ರಶೀದ್ ಖಾನ್ ಇಬ್ರು ಕೂಡ ಒಂದು ಒಳ್ಳೆ ಬೆಸ್ಟ್ ಬೌಲಿಂಗ್ ನ ಮಾಡ್ತಾರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಅದೇ ರೀತಿ SRH ಕಡೆ ಬೌಲಿಂಗ್ ಬರೋದಾದ್ರೆ, SRH ಕಡೆ ಬೌಲಿಂಗ್ ಅಲ್ಲಿ ಪ್ಯಾಟ್ ಕಮಿನ್ಸ್ ಮತ್ತು NKR ನಿತೀಶ್ ಕುಮಾರ್ ರೆಡ್ಡಿ ಅವರು ಬ್ಯಾಟಿಂಗ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಟ್ ನೀಡಬಹುದು, ಬಟ್ ಬೌಲಿಂಗ್ ಅಲ್ಲಿ ಬೆಸ್ಟ್ ಕಾಂಟ್ರಿಬ್ಯೂಟ್ ನೀಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನನ್ನ ಪ್ರಕಾರ ಈ ಮ್ಯಾಚ್ ನ ಸನ್ರೈಸರ್ಸ್ ಹೈದರಾಬಾದ್ ಅವರು ಗೆದ್ದು ಟೇಬಲ್ ಟಾಪರ್ ಆಗ್ತಾರೆ ಅಂತ ಹೇಳ್ತೀನಿ. ನಿಮ್ಮ ಪ್ರೆಡಿಕ್ಟ್ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.